ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ನೈಕಾ 2021ರಲ್ಲಿ ತಮ್ಮ ಐಪಿಒ ತಂದಿದ್ರು. ಈ ಒಂದು ಐಪಿಒ ನಿಂದ ಆಲಿಯಾ ಭಟ್, ಕಟ್ರೀನಾ ಕೈಫ್ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿದ್ರು. ನೈಕಾನಲ್ಲಿ ಆಲಿಯಾ ಭಟ್ ಅವರು 2020ರ ಜುಲೈನಲ್ಲಿ 5 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು. ಐಪಿಒ 2021ರ ನವೆಂಬರ್ ನಲ್ಲಿ ಬಂದಾಗ ಅವರ 5 ಕೋಟಿಯ ಇನ್ವೆಸ್ಟ್ಮೆಂಟ್ ಏನಿದೆ ಅದು 54 ಕೋಟಿಯಾಗಿ ಟರ್ನ್ ಆಗಿತ್ತು. ಹಾಗೇನೆ ಕಟ್ರೀನಾ ಕೈಫ್ ಅವರು ಕೂಡ ಅಷ್ಟೇ 2018ರಲ್ಲಿ ನೈಕಾದಲ್ಲಿ 2 ಕೋಟಿಯ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ಐಪಿಒ ಬರುವಂತ ಸಂದರ್ಭದಲ್ಲಿ 22 ಕೋಟಿ ಆಗಿತ್ತು. ಸೊ ಕಂಪನಿಗಳು ಮಾರ್ಕೆಟ್ ನಲ್ಲಿ ಲಾಂಚ್ ಆಗೋದಕ್ಕೂ ಮುಂಚೆ ಸಾಕಷ್ಟು ರೌಂಡ್ ನ ಫಂಡ್ ರೈಸಿಂಗ್ ಅನ್ನ ಮಾಡ್ತಿರ್ತಾರೆ. ಸೊ ಈ ರೀತಿಯ ಫಂಡ್ ರೈಸಿಂಗ್ ನಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳು ಹಾಗೇನೆ ಬಿಸ್ನೆಸ್ ಮ್ಯಾನ್ ಗಳು ಪಾರ್ಟಿಸಿಪೇಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಲೋವರ್ ಲೆವೆಲ್ ಗಳಲ್ಲಿ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಆ ಕಂಪನಿಗಳು ಪಬ್ಲಿಕ್ಲಿ ಲಿಸ್ಟ್ ಆದಾಗ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಜನರೇಟ್ ಮಾಡ್ಕೋತಾರೆ. ಹಾಗೆ ರೀಸೆಂಟ್ ಆಗಿ ಗೋ ಡಿಜಿಟ್ ನ ಐಪಿಒ ಬಂದಿತ್ತು. ಇದೊಂದು ಇನ್ಶೂರೆನ್ಸ್ ಕಂಪನಿ ಆಗಿರುತ್ತೆ. ಸೊ ಗೋ ಡಿಜಿಟ್ ಐಪಿಒ ನಲ್ಲಿ ವಿರಾಟ್ ಕೊಹ್ಲಿ ಹಾಗೇನೆ ಅವರ ವೈಫ್ ಅನುಷ್ಕಾ ಶರ್ಮಾ ಇಬ್ರು ಕೂಡ ಇನ್ವೆಸ್ಟ್ ಮಾಡಿದ್ರು. ವಿರಾಟ್ ಕೊಹ್ಲಿ ಅವರು 2 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು. ಹಾಗೆ ಅನುಷ್ಕಾ ಶರ್ಮಾ ಅವರು 50 ಲಕ್ಷದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು. ವಿರಾಟ್ ಕೊಹ್ಲಿ ಅವರು ಗೋ ಡಿಜಿಟ್ ನ ಶೇರ್ಸ್ ಗಳನ್ನ 75ರ ಪ್ರೈಸ್ ನಲ್ಲಿ ಬೈ ಮಾಡ್ಕೊಂಡಿದ್ರು. ಹಾಗೆ ಗೋ ಡಿಜಿಟ್ ಐಪಿಒ ನ ತರುವಾಗ ಪ್ರೈಸ್ ಬ್ಯಾಂಡ್ ಅನ್ನ 262 ರೂಪಾಯಿ ಸೆಟ್ ಮಾಡಿದ್ರು. ಸೊ ಅವರು ಸಾಕಷ್ಟು ರೌಂಡ್ ಗಳಲ್ಲಿ ಫಂಡ್ ರೈಸಿಂಗ್ ಅನ್ನ ಮಾಡ್ತಿರ್ತಾರೆ. ಸೊ ಪ್ರತಿಯೊಂದು ಫಂಡ್ ರೈಸಿಂಗ್ ನ ಟೈಮ್ ನಲ್ಲೂ ಕೂಡ ಕಂಪನಿಯ ವ್ಯಾಲ್ಯೂಯೇಷನ್ ಇಂಪ್ರೂವ್ ಆದಂಗೆನೆ ಶೇರ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗೋದು ಕಾಣಿಸುತ್ತೆ. ಆದ್ರಿಂದ ಒಳ್ಳೆ ಲೆವೆಲ್ ಅಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ ಅವ್ರಿಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ. ಸೊ ಈಗಲೂ ಕೂಡ ಮಾರ್ಕೆಟ್ ನಲ್ಲಿ ಗೋ ಡಿಜಿಟ್ ಲಿಸ್ಟ್ ಆದ್ಮೇಲೂ ಕೂಡ ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಕಂಪನಿಯ ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ತಿದ್ದಾರೆ. ಸೊ ಈಗ ಗೋ ಡಿಜಿಟ್ 334ರ ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಿದೆ. ಸೊ ಯಾವುದೇ ಒಂದು ಕಂಪನಿ ಪಬ್ಲಿಕ್ ಅಲ್ಲಿ ಲಿಸ್ಟ್ ಆಗೋದಕ್ಕೂ ಮುಂಚೆನೆ ಆ ಕಂಪನಿಯಲ್ಲಿ ಒಳ್ಳೆ ಲೆವೆಲ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅದರಿಂದ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಬಹುದಾಗುತ್ತೆ. ಸೊ ಈಗ ಭಾರತದಲ್ಲಿ ಸಾಕಷ್ಟು ಸ್ಟಾರ್ಟ್ ಅಪ್ ಕಂಪನಿಗಳು ಕೂಡ ಸ್ಟಾರ್ಟ್ ಆಗ್ತದೆ. ಹಾಗೆ ಯೂನಿಕಾರ್ನ್ ಗಳ ಸಂಖ್ಯೆ ಕೂಡ ಇನ್ಕ್ರೀಸ್ ಆಗ್ತದೆ. ಯೂನಿಕಾರ್ನ್ ಅಂದಾಗ ಯಾವುದೇ ಒಂದು ಸ್ಟಾರ್ಟ್ ಅಪ್ ಕಂಪನಿ ಸ್ಟಾರ್ಟ್ ಆಗಿ $1 ಬಿಲಿಯನ್ ನ ವ್ಯಾಲ್ಯೂಯೇಷನ್ ಅನ್ನ ರೀಚ್ ಮಾಡಿದ್ರೆ ಆ ಕಂಪನಿಯನ್ನ ಯೂನಿಕಾರ್ನ್ ಅಂತ ಕರಿತೀವಿ. 2024ರ ಮೇನ ವೇಳೆಗೆ ಭಾರತ ಗ್ಲೋಬಲಿ ಯೂನಿಕಾರ್ನ್ ಕೌಂಟ್ ನ ಬೇಸಿಸ್ ಮೇಲೆ 3ನೇ ಸ್ಥಾನದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಟಾರ್ಟ್ಅಪ್ ಗಳ ಸಂಖ್ಯೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಜನರೇಟಿವ್ ಎಐ ಕೂಡ ತುಂಬಾನೇ ಫೋಕಸ್ ನಲ್ಲಿ ಬರ್ತಿರೋದ್ರಿಂದ ಇನ್ನಷ್ಟು ಸ್ಟಾರ್ಟ್ಅಪ್ ಕಂಪನಿಗಳು ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಸಾಕಷ್ಟು ಯೂನಿಕಾರ್ನ್ ಗಳು ಕೂಡ ಉಟ್ಕೊಳ್ಳುವಂತ ಚಾನ್ಸಸ್ ಇದೆ. ಹಾಗೆ ಯೂನಿಕಾರ್ನ್ ಗಳು ಸ್ಟಾರ್ಟ್ ಆಗಿದ ತಕ್ಷಣ ಪಬ್ಲಿಕ್ ಅಲ್ಲಿ ಲಿಸ್ಟ್ ಆಗೋದಿಲ್ಲ. ಯಾಕೆಂದ್ರೆ ಸಾಕಷ್ಟು ಯೂನಿಕಾರ್ನ್ ಗಳು ಲಾಸ್ ನಲ್ಲಿ ಇರುತ್ತೆ. ಅವರು ಪ್ರಾಫಿಟಬಲ್ ಆಗುವಂತ ಸಂದರ್ಭದಲ್ಲಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುವಂತ ಪ್ರಯತ್ನವನ್ನ ಮಾಡ್ತಾರೆ. ಯಾಕೆಂದ್ರೆ ಆಲ್ರೆಡಿ ಪೇಟಿಎಂ, ಝೊಮ್ಯಾಟೊ ನಂತ ಕಂಪನಿಗಳು ಲಾಸ್ ಮೇಕಿಂಗ್ ಆಗಿದ್ದು ಪಬ್ಲಿಕ್ ಅಲ್ಲಿ ಲಿಸ್ಟ್ ಆದಾಗ ಆ ಕಂಪನಿಗಳ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಆದ್ರಿಂದ ಈ ಪ್ರೈವೇಟ್ ಅನ್ಲಿಸ್ಟೆಡ್ ಕಂಪನಿಗಳು ಒಂದು ಸರಿಯಾದ ಸಮಯವನ್ನ ನೋಡಿಕೊಂಡು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗೋದಕ್ಕೂ ಮುಂಚೆ ಈ ರೀತಿಯ ಅನ್ಲಿಸ್ಟೆಡ್ ಕಂಪನಿಗಳಲ್ಲಿ ಯಾವ ರೀತಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಅದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅನ್ಲಿಸ್ಟೆಡ್ ಕಂಪನಿಯ ಶೇರ್ಸ್ ಗಳನ್ನ ಬೈ ಮಾಡೋದಕ್ಕೆ ಸಾಕಷ್ಟು ಮೆಥಡ್ಸ್ ಇದೆ. ಮೊದಲನೇದಾಗಿ ಡೈರೆಕ್ಟ್ ಆಗಿ ಆ ಕಂಪನಿಯ ಪ್ರಮೋಟರ್ಸ್ ಗಳಿಂದ ನಾವು ಶೇರ್ಸ್ ಅನ್ನ ಪರ್ಚೇಸ್ ಮಾಡಬಹುದಾಗುತ್ತೆ. ಎರಡನೇದಾಗಿ ಬ್ರೋಕರ್ಸ್, ಯಾರು ಅನ್ಲಿಸ್ಟೆಡ್ ಶೇರ್ಸ್ ಗಳಲ್ಲಿ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಿರ್ತಾರೆ ಅವರು ಲೆಜಿಟಮೇಟ್ ಆಗಿದ್ರೆ ಅವರಿಂದ ಶೇರ್ಸ್ ಗಳನ್ನ ಪರ್ಚೇಸ್ ಮಾಡಬಹುದಾಗುತ್ತೆ. ಮೂರನೇದಾಗಿ ನಾವು ಯಾವ ಕಂಪನಿಯಲ್ಲಿ ಶೇರ್ಸ್ ಅನ್ನ ಬೈ ಮಾಡಬೇಕು ಅಂತ ಇದೀವಿ ಆ ಕಂಪನಿಯ ಎಂಪ್ಲಾಯೀಸ್ ಗಳಿಗೆ ಇಸಾಫ್ಟ್ ನ ಮೂಲಕ ಶೇರ್ಸ್ ಗಳು ಅಲಾಟ್ ಆಗಿದ್ರೆ ಅವರಿಂದ ಕೂಡ ನಾವು ಶೇರ್ಸ್ ಅನ್ನ ಪರ್ಚೇಸ್ ಮಾಡಬಹುದು. ಸೊ ಕೊನೆ ಮೆಥಡ್, ಅನ್ಲಿಸ್ಟೆಡ್ ಕಂಪನಿಗಳಲ್ಲಿ ಟ್ರೇಡ್ ಮಾಡೋದಕ್ಕೆ ಕೆಲವೊಂದಿಷ್ಟು ಪ್ಲಾಟ್ಫಾರ್ಮ್ಸ್ ಅವೈಲೇಬಲ್ ಇದೆ. ಆ ಪ್ಲಾಟ್ಫಾರ್ಮ್ ಗಳನ್ನ ಬಳಸ್ಕೊಂಡು ನಾವು ಶೇರ್ಸ್ ಗಳನ್ನ ಬೈ ಮಾಡಬಹುದಾಗುತ್ತೆ. ಸೊ ಮೊದಲ 3 ಆಪ್ಷನ್ ಗಳನ್ನ ಬಳಸ್ಕೊಂಡು ಅನ್ಲಿಸ್ಟೆಡ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಗಳನ್ನ ಬಳಸ್ಕೊಂಡು ಈಸಿಯಾಗಿ ನಾವು ಅನ್ಲಿಸ್ಟೆಡ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಆ ರೀತಿಯ ಕೆಲವೊಂದಿಷ್ಟು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅನ್ಲಿಸ್ಟೆಡ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಂತ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಎರಡನ್ನ ಕೂಡ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಅಡ್ವಾಂಟೇಜಸ್ ಅನ್ನ ಮೊದಲು ನೋಡೋದಾದ್ರೆ, ಮೊದಲನೇದಾಗಿ ನೀವು ಅರ್ಲಿ ಸ್ಟೇಜ್ ಅಲ್ಲಿ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ. ಆ ಕಂಪನಿ ಇನ್ನಷ್ಟು ಗ್ರೋ ಆಗ್ತಾ ಹೋದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ನ ಮೇಲೆ ಒಳ್ಳೆ ಒಂದು ರಿಟರ್ನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೇನೆ ಲಾಂಗ್ ಟರ್ಮ್ ನಲ್ಲಿ ಈ ರೀತಿಯ ಕಂಪನಿಗಳಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಕೊಡುವಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಲಾಂಗ್ ರನ್ ನಲ್ಲಿ ಅದರ ಒಂದು ಅಡ್ವಾಂಟೇಜ್ ಅನ್ನ ನೀವು ತಗೋಬಹುದಾಗುತ್ತೆ. ಹಾಗೆ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಕೂಡ ಇರುತ್ತೆ. ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗದೆ ಇರುವಂತಹ ಕಂಪನಿಗಳಲ್ಲಿ ನೀವು ಅರ್ಲಿ ಸ್ಟೇಜ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀರಾ. ಕೇವಲ ಪಬ್ಲಿಕಲಿ ಟ್ರೇಡೆಡ್ ಕಂಪನೀಸ್ ಅಷ್ಟೇ ಅಲ್ಲದೆ ಪ್ರೈವೇಟ್ ಕಂಪನಿಗಳಲ್ಲಿ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಇರುತ್ತೆ. ಹಾಗೆ ಕೆಲವೊಂದಿಷ್ಟು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಮೊದಲನೇದಾಗಿ ಲ್ಯಾಕ್ ಆಫ್ ಲಿಕ್ವಿಡಿಟಿ, ಅಂದ್ರೆ ನೀವು ಶೇರ್ಸ್ ಗಳನ್ನ ಇಮಿಡಿಯೇಟ್ ಆಗಿ ಸೆಲ್ ಮಾಡಬೇಕು ಅಂತ ಅಂದ್ರೆ ನಿಮಗೆ ಯಾವುದೇ ಒಂದು ಬೈಯರ್ಸ್ ಅವೈಲೇಬಲ್ ಇಲ್ಲದೆ ಇದ್ದಾಗ ಶೇರ್ಸ್ ಗಳನ್ನ ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಲಾಂಗ್ ಟರ್ಮ್ ನ ಪರ್ಸ್ಪೆಕ್ಟಿವ್ ಇದ್ರೆ ಮಾತ್ರ ನೀವು ಅನ್ಲಿಸ್ಟೆಡ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಹಾಗೇನೆ ಟ್ಯಾಕ್ಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ನೀವು ಯಾವ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ನ ಅಂಡರ್ ಅಲ್ಲಿ ಬರ್ತೀರಾ ಅಷ್ಟು ಟ್ಯಾಕ್ಸಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಬಟ್ ಪಬ್ಲಿಕಲಿ ಟ್ರೇಡೆಡ್ ಕಂಪನಿಗಳಲ್ಲಿ ಕೆಲವೊಂದಿಷ್ಟು ಎಕ್ಸೆಂಪ್ಷನ್ಸ್ ಇದೆ. ಬಟ್
ಬಟ್ ಅನ್ಲಿಸ್ಟೆಡ್ ಶೇರ್ಸ್ಗಳಲ್ಲಿ ಟ್ರೇಡ್ ಮಾಡುವಾಗ ಹೈಯರ್ ಟ್ಯಾಕ್ಸ್ ರೇಟನ್ನು ನೀವು ಪೇ ಮಾಡಬೇಕಾಗುತ್ತೆ. ಹಾಗೆ ಕಂಪನಿಯ ಬಗ್ಗೆ ರಿಸರ್ಚ್ ರಿಪೋರ್ಟ್ಸ್, ಆನ್ಯುವಲ್ ರಿಪೋರ್ಟ್ಸ್ ಅವೈಲೇಬಲ್ ಇರುತ್ತೆ. ಬಟ್ ಪಬ್ಲಿಕಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿಗಳ ರೀತಿಯಲ್ಲಿ ರೆಗ್ಯುಲರ್ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗೋದಿಲ್ಲ. ಆ ಕಂಪನಿಯ ಬಗ್ಗೆ ನೀವೇ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ರಿಸರ್ಚ್ ಮಾಡಿ ಆ ಕಂಪನಿಯ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅಥವಾ ಕಂಪನಿಯಲ್ಲಿ ವರ್ಕ್ ಮಾಡ್ತಿರೋರು ಯಾರಾದರೂ ನಿಮಗೆ ಪರಿಚಯ ಇದ್ರೆ ಅವರ ಮೂಲಕ ನೀವು ಇನ್ಫಾರ್ಮೇಷನ್ ಅನ್ನ ಗ್ಯಾದರ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇನ್ನೊಂದು ಮೇಜರ್ ಡಿಸ್ಅಡ್ವಾಂಟೇಜ್, ನೀವು 1-2 ಶೇರ್ಸ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಲಾಟ್ಗಳಲ್ಲಿ ಶೇರ್ಗಳ ಟ್ರೇಡಿಂಗ್ ಆಗಿರುತ್ತೆ. ಅದು ಬೈ ಮಾಡೋದೇ ಆಗಿರಲಿ, ಸೆಲ್ ಮಾಡೋದೇ ಆಗಿರಲಿ, ಲಾಟ್ಗಳಲ್ಲಿ ನೀವು ಶೇರ್ಸ್ಗಳನ್ನು ಬೈ ಮತ್ತೆ ಸೆಲ್ ಮಾಡಬೇಕಾಗುತ್ತೆ. ಸೊ ಹೈಯರ್ ಟಿಕೆಟ್ ಸೈಜ್ ಕೂಡ ಒಂದು ಡಿಸ್ಅಡ್ವಾಂಟೇಜ್ ಆಗ್ಬೋದು. ಸೊ ಮೊದಲನೇ ಪ್ಲಾಟ್ಫಾರ್ಮ್ ಪ್ರಿಸೈಸ್ ನಲ್ಲಿ ನೀವು ಅನ್ಲಿಸ್ಟೆಡ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸ್ಪಾಟ್ಲೈಟ್ ಸೆಕ್ಷನ್ ಅಲ್ಲಿ ಯಾವೆಲ್ಲ ಕಂಪನೀಸ್ ಲಿಸ್ಟ್ ಆಗಿದೆ ಆ ಕಂಪನಿಯ ಶೇರ್ಸ್ ಗಳನ್ನ ನೀವು ಪರ್ಚೇಸ್ ಮಾಡಬಹುದು. ಇಲ್ಲಿ ನಿಮಗೆ ಟಾಟಾ ಕ್ಯಾಪಿಟಲ್, ಕ್ಯಾರಿಯರ್, NSE, ವಾರಿ ಎನರ್ಜಿ, ಓಯೋ ಈ ರೀತಿಯ ಕಂಪನಿಗಳು ನೋಡೋದಕ್ಕೆ ಸಿಗುತ್ತೆ. ಈ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ನೀವು NSE ಅಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಈ ಒಂದು ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಲ್ಲಿ ಚೆಕ್ ಮಾಡಬಹುದಾಗುತ್ತೆ. ಸೊ NSE ಈಗ 6400 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಈ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ನೀವು NSDL ಮತ್ತೆ CDSL ನಲ್ಲಿ ಅಕೌಂಟ್ ಅನ್ನ ಹೊಂದಿದ್ರೆ ಆ ಒಂದು ಅಕೌಂಟ್ ನೊಂದಿಗೆ ಈ ಶೇರ್ಗಳು ಕೂಡ ಲಿಂಕ್ ಆಗುತ್ತೆ. ಹಾಗೆ ನೀವು ಅನ್ಲಿಸ್ಟೆಡ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂದಾಗ ಲಾಟ್ ಗಳಲ್ಲಿ ಶೇರ್ ಗಳನ್ನ ಬೈ ಮಾಡಬೇಕಾಗುತ್ತೆ, ಲಾಟ್ ಅಲ್ಲೇ ಅದನ್ನ ಸೆಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 50 ಶೇರ್ಗಳ ಲಾಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು NSE ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಇದ್ರೆ 3 ಲಕ್ಷಕ್ಕೂ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಹಾಗೆ ಈ ಒಂದು ಕಂಪನಿಯ ರಿಸರ್ಚ್ ರಿಪೋರ್ಟ್ ಅನ್ನ ನೀವು ಇಲ್ಲಿ ನೋಡಬಹುದಾಗುತ್ತೆ. ಕಂಪನಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಆ ಡೀಟೇಲ್ಸ್ ಅನ್ನ ನೀವು ಸ್ಟಡಿ ಮಾಡಬಹುದು. ಸ್ಟಡಿ ಮಾಡಿ ಆಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ ಫಿನಾನ್ಷಿಯಲ್ಸ್ ಗೆ ಹೋದಾಗ ಆನ್ಯುವಲ್ ರಿಪೋರ್ಟ್ಸ್ ಅವೈಲೇಬಲ್ ಇರುತ್ತೆ. ಕಂಪನಿ ಯಾವ ರೀತಿಯ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಿದ್ದಾರೆ ಅದನ್ನ ಕೂಡ ನೀವು ಇಲ್ಲಿ ಸ್ಟಡಿ ಮಾಡಬಹುದಾಗುತ್ತೆ. ಸೊ ಕಂಪನಿಯ ಕಂಪ್ಲೀಟ್ ಫಿನಾನ್ಷಿಯಲ್ ರಿಪೋರ್ಟ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಆ ರಿಪೋರ್ಟ್ ಅನ್ನ ಕೂಡ ನೀವು ಸ್ಟಡಿ ಮಾಡಬಹುದು. ಸೊ ಇಲ್ಲಿ NSE ಕಂಪ್ಲೀಟ್ ರಿಸಲ್ಟ್ ಇದೆ. ಸೊ ಆ ರಿಸಲ್ಟ್ ನ ನೀವು ಸ್ಟಡಿ ಮಾಡಿ ಆಮೇಲೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ. ಹಾಗೆ ನೀವು ಓಯೋ ಕಂಪನಿಯಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಆ ಕಂಪನಿಯ ಬಗ್ಗೆ ಕೂಡ ಸ್ಟಡಿ ಮಾಡಬಹುದಾಗುತ್ತೆ. ಓಯೋ ಶೇರ್ ಪ್ರೈಸ್ ಈಗ ನಮಗೆ 40 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. ಸೊ ಒಂದು ಶೇರ್ ನ ಪ್ರೈಸ್ 40 ರೂಪಾಯಿ ಆಗಿರುತ್ತೆ. ಬಟ್ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಲಾಟ್ ನಲ್ಲಿ ನೀವು ಶೇರ್ಸ್ ಅನ್ನ ಪರ್ಚೇಸ್ ಮಾಡಬೇಕು. 250 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ 10,000ದಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬಹುದು. ಹಾಗೆ 2% ನ ಪ್ಲಾಟ್ಫಾರ್ಮ್ ಫೀಸ್ ಅನ್ನು ಇವರು ಚಾರ್ಜ್ ಮಾಡ್ತಾರೆ. ಹಾಗೆ ಇನ್ನೊಂದು ಕಂಪನಿ ಫಾರ್ಮಿಜಿ, ಇವರು ಕೂಡ ತಮ್ಮ IPO ತರುವಂತ ಪ್ಲಾನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಫಾರ್ಮಿಜಿ ಶೇರ್ ಪ್ರೈಸ್ 10 ರೂಪಾಯಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಲಾಟ್ ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. 1078 ಶೇರ್ಸ್ ಗಳ ಲಾಟ್ ಆಗಿರುತ್ತೆ. ಸೊ ಒಂದು ಲಾಟ್ ಪರ್ಚೇಸ್ ಮಾಡೋದಕ್ಕೆ 10,200 ರೂಪಾಯಿ ಅರೌಂಡ್ ಅಲ್ಲಿ ನಿಮಗೆ ಅಮೌಂಟ್ ಬೇಕಾಗುತ್ತೆ. ಫಾರ್ಮಿಜಿ IPO ತರುವಂತ ಪ್ಲಾನ್ಸ್ ಅನ್ನ ಮಾಡಿದಾಗಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಕಂಪನಿಯ ಲಾಸಸ್ ಕಡಿಮೆ ಆಗ್ತಿದ್ರು ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕಂಪನಿಯ ಬಗ್ಗೆ ಕಂಪ್ಲೀಟ್ ಸ್ಟಡಿ ಮಾಡಬೇಕಾಗುತ್ತೆ. ಸ್ಟಡಿ ಮಾಡಾದ್ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು. ಹಾಗೆ ಇಲ್ಲಿ ಕಮಿಂಗ್ ಸೂನ್ ಸೆಕ್ಷನ್ ನಿಮ್ಗೆ ಏನ್ ನೋಡೋದಕ್ಕೆ ಸಿಗ್ತದೆ, ಸಾಕಷ್ಟು ಕಂಪನಿಗಳು ಇನ್ನೂ ಈ ಪ್ಲಾಟ್ಫಾರ್ಮ್ ನಲ್ಲಿ ಲಿಸ್ಟ್ ಆಗುತ್ತೆ. ಆ ಕಂಪನಿಗಳ ಡೀಟೇಲ್ಸ್ ಕೂಡ ನಿಮ್ಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಬೋಟ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ಈ ಕಂಪನಿಗಳು ಪ್ಲಾಟ್ಫಾರ್ಮ್ ನಲ್ಲಿ ಅವೈಲೇಬಲ್ ಆದಾಗ ಆ ಸ್ಟಾಕ್ ಗಳನ್ನ ಕೂಡ ನೀವು ಬೈ ಮಾಡ್ಕೋಬಹುದಾಗುತ್ತೆ. ಜಸ್ಟ್ ನೋಟಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಕಂಪನೀಸ್ ಪ್ಲಾಟ್ಫಾರ್ಮ್ ನಲ್ಲಿ ಬೈಯಿಂಗ್ ಅವೈಲೇಬಲ್ ಇದ್ದಾಗ ನೋಟಿಫಿಕೇಶನ್ಸ್ ಇಮೇಲ್ ನ ಮೂಲಕ ಬರುತ್ತೆ. ಹಾಗೆ ಸೋಲ್ಡ್ ಔಟ್ ಸೆಕ್ಷನ್ ಅಲ್ಲಿ ಆಲ್ರೆಡಿ ಪ್ಲಾಟ್ಫಾರ್ಮ್ ನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿಗಳಲ್ಲಿ ಈಗ ಶೇರ್ಸ್ ಅವೈಲೇಬಲ್ ಇಲ್ಲ, ಆ ಶೇರ್ಸ್ ಗಳು ಸೋಲ್ಡ್ ಔಟ್ ಆಗಿದೆ. ಅದು ಅವೈಲೇಬಲ್ ಆದ್ಮೇಲೆ ನೀವು ಬೈ ಮಾಡ್ಕೋಬಹುದಾಗುತ್ತೆ. ಎಕ್ಸಾಂಪಲ್ ಗೆ ರಿಲಯನ್ಸ್ ರಿಟೇಲ್ ಪ್ಲಾಟ್ಫಾರ್ಮ್ ನಲ್ಲಿ ಲಿಸ್ಟ್ ಆಗಿತ್ತು, ಬಟ್ ಈ ಕಂಪನಿಯ ಶೇರ್ಸ್ ಗಳು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಯಾರಾದ್ರೂ ಸೆಲ್ಲರ್ ಈ ಶೇರ್ಸ್ ಗಳನ್ನ ಸೆಲ್ ಮಾಡಿದ್ರೆ ಆಗ ಅದನ್ನ ನೀವು ಬೈ ಮಾಡ್ಕೋಬಹುದಾಗುತ್ತೆ. ಹಾಗೆ ನಿಮಗೆ ಲಿಸ್ಟೆಡ್ ಸೆಕ್ಷನ್ ಅಲ್ಲಿ ಆಲ್ರೆಡಿ ಮಾರ್ಕೆಟ್ ನಲ್ಲಿ ಅಂದ್ರೆ ಪಬ್ಲಿಕ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿಗಳ ಡೀಟೇಲ್ಸ್ ಸಿಗುತ್ತೆ. ಈ ಕಂಪನಿಗಳು ಪಬ್ಲಿಕ್ ಅಲ್ಲಿ ಲಿಸ್ಟ್ ಆಗೋದಕ್ಕೂ ಮುಂಚೆ ಈ ಪ್ಲಾಟ್ಫಾರ್ಮ್ ನಲ್ಲಿ ಟ್ರೇಡ್ ಆಗ್ತಿತ್ತು. ಆಗ ನೀವು ಈ ಶೇರ್ಸ್ ಗಳನ್ನ ಬೈ ಮಾಡಬಹುದಾಗಿತ್ತು. ಅದಾದ್ಮೇಲೆ ಪಬ್ಲಿಕ್ ಅಲ್ಲಿ ಲಿಸ್ಟ್ ಆದ್ಮೇಲೆ ನೀವು ಶೇರ್ಸ್ ಗಳನ್ನ ಸೆಲ್ ಮಾಡಬಹುದು. ಪಬ್ಲಿಕ್ ಅಲ್ಲಿ ಲಿಸ್ಟ್ ಆದ್ಮೇಲೆ ಅನ್ಲಿಸ್ಟೆಡ್ ಕಂಪನಿಗಳ ಶೇರ್ಸ್ ಅನ್ನ ಸೆಲ್ ಮಾಡೋದಕ್ಕೆ 6 ತಿಂಗಳು ನೀವು ವೇಟ್ ಮಾಡಬೇಕಾಗುತ್ತೆ. 6 ತಿಂಗಳ ರೆಸ್ಟ್ರಿಕ್ಷನ್ ಇರುತ್ತೆ. ಆ ರೆಸ್ಟ್ರಿಕ್ಷನ್ ಕಂಪ್ಲೀಟ್ ಆದ್ಮೇಲೆ ನೀವು ಶೇರ್ಸ್ ಗಳನ್ನ ಸೆಲ್ ಮಾಡಬಹುದಾಗುತ್ತೆ. ಟಾಟಾ ಟೆಕ್ನಾಲಜೀಸ್ ನ ಮ್ಯಾನೇಜ್ಮೆಂಟ್ ಸೆಟ್ ಮಾಡಿದಂತ ಪ್ರೈಸ್ 500 ರೂಪಾಯಿ ಆಗಿತ್ತು. ಟಾಟಾ ಟೆಕ್ನಾಲಜೀಸ್ ಲಿಸ್ಟಿಂಗ್ ನ ದಿನದಂದೇ 1400 ಹೈಯನ್ನ ಟಚ್ ಮಾಡಿತ್ತು. ಈಗ ಕೂಡ 1000 ರೂಪಾಯಿ ಮೇಲ್ಗಡೆನೆ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗ್ತಿದೆ. ಟಾಟಾ ಟೆಕ್ನಾಲಜೀಸ್ ನ IPO ಬಂದಿದ್ದು ನವೆಂಬರ್ 2023ಕ್ಕೆ. ಆಲ್ರೆಡಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿ 6 ತಿಂಗಳು ಆಗಿದೆ. ಸೊ ಈಸಿಯಾಗಿ ನೀವು ಅನ್ಲಿಸ್ಟೆಡ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ 6 ತಿಂಗಳ ಲಾಕ್ ಇನ್ ಪೀರಿಯಡ್ ನ ನಂತರ ಆ ಶೇರ್ಸ್ ಗಳನ್ನ ಸೆಲ್ ಮಾಡಬಹುದಾಗುತ್ತೆ. ಸೊ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಪ್ರೈಸ್ ಗಿಂತ ಒಳ್ಳೆ ಒಂದು ಪ್ರೈಸ್ ನಲ್ಲಿ ಆ ಶೇರ್ಸ್ ಗಳನ್ನ ನೀವು ಪಬ್ಲಿಕ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿಗಳಲ್ಲಿ ಸೆಲ್ ಮಾಡಬಹುದು. ಹಾಗೆ ನೀವು ಈ ಶೇರ್ಸ್ ಗಳನ್ನ ಬೈ ಮಾಡಿದಾಗ ಯಾವ ರೀತಿಯಲ್ಲಿ ಸೆಲ್ ಮಾಡೋದು ಅದನ್ನ ಕೂಡ ತಿಳ್ಕೊಬೇಕಾಗುತ್ತೆ.
ಆ ಕಂಪನಿ ಪಬ್ಲಿಕಲಿ ಲಿಸ್ಟ್ ಆದಾಗ ಆ ಶೇರ್ಸ್ಗಳನ್ನು ನೀವು ಪಬ್ಲಿಕಲಿ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ IPO ಮೂಲಕ ಸೆಲ್ ಮಾಡ್ಬೋದಾಗುತ್ತೆ, ಅಥವಾ ಪ್ರೈವೇಟ್ಲಿ ಆ ಶೇರ್ಸ್ಗಳನ್ನು ನೀವು ಸೆಲ್ ಮಾಡ್ಬೋದು. ನಿಮ್ಮ ಒಂದು ಶೇರ್ಸ್ಗಳನ್ನು ಬೇರೆ ಯಾರಾದರೂ ಇನ್ವೆಸ್ಟರ್ ಬೈ ಮಾಡ್ಕೋತಾರೆ ಅಂದಾಗ ಅವರ ಒಂದು CDSL ಅಕೌಂಟ್ಗೆ ನೀವು ಶೇರ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡ್ಬೋದಾಗುತ್ತೆ. ಒಂದು ಪ್ರೀಮಿಯಂನೊಂದಿಗೆ ನೀವು ಆ ಶೇರ್ಸ್ಗಳನ್ನು ಸೆಲ್ ಮಾಡ್ಬೋದು. ಅದಕ್ಕೆ ಯಾವ ರೀತಿಯಲ್ಲಿ ಶೇರ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡೋದು ಅದರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ನೀವು ಪ್ರಿಸೈಸ್ ಪ್ಲಾಟ್ಫಾರ್ಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿರುವಾಗ ಪ್ರಿಸೈಸ್ನ CDSL ಅಕೌಂಟ್ಗೆ ನಿಮ್ಮ ಶೇರ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡ್ಬೋದಾಗುತ್ತೆ. ಸೊ ನೀವು ಸೆಲ್ ಮಾಡಿದಂಥ ಶೇರ್ಸ್ಗಳನ್ನು ಬೈ ಮಾಡೋದಕ್ಕೆ ಯಾರಾದರೂ ಬೈಯರ್ ಅವೈಲೇಬಲ್ ಇದ್ರೆ 24ರಿಂದ 48 ಗಂಟೆಯ ಒಳಗಾಗಿ ನಿಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡಿ ಏನು ಅಮೌಂಟ್ ಇದೆ ಆ ಅಮೌಂಟನ್ನು ಅವರು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ. ಈ ರೀತಿಯಲ್ಲಿ ಶೇರ್ಸ್ಗಳನ್ನು ಸೆಲ್ ಮಾಡ್ಬೋದಾಗುತ್ತೆ. ಅದೇ ರೀತಿಯ ಇನ್ನೊಂದು ಪ್ಲಾಟ್ಫಾರ್ಮ್ ಸ್ಟಾಕಿಫೈನಲ್ಲೂ ಕೂಡ ಸಾಕಷ್ಟು ಅನ್ಲಿಸ್ಟೆಡ್ ಕಂಪನಿಗಳು ಅವೈಲೇಬಲ್ ಇದೆ. ಇಲ್ಲೂ ಕೂಡ ಅಷ್ಟೇ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀವು ಚೆಕ್ ಮಾಡ್ಕೋಬಹುದು. ಕಂಪನಿಯ ಡೀಟೇಲ್ಸ್ ಅನ್ನ ಚೆಕ್ ಮಾಡಿ ಆ ಪರ್ಟಿಕ್ಯುಲರ್ ಕಂಪನಿಯಲ್ಲಿ ನೀವು ಇಂಟ್ರೆಸ್ಟೆಡ್ ಇದ್ರೆ ಆ ಶೇರ್ಸ್ ಗಳನ್ನ ಬೈ ಮಾಡಬಹುದಾಗುತ್ತೆ. ಇಲ್ಲೂ ಕೂಡ ನಿಮಗೆ ಓಲಾ ಎಲೆಕ್ಟ್ರಿಕ್, ಚೆನ್ನೈ ಸೂಪರ್ ಕಿಂಗ್ಸ್, ಲಾವಾ, ಓಯೋ, ಎಕ್ಸಾವೇರ್ ನಂತ ಕಂಪನಿಗಳು ಅವೈಲೇಬಲ್ ಇರುತ್ತೆ. ಹಾಗೆ ಈ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಶೇರ್ಸ್ ಗಳನ್ನ ಬೈ ಮಾಡ್ಕೊಂಡ್ಮೇಲೆ ಸೊ ಅದನ್ನ ಸೆಲ್ ಮಾಡಬೇಕು ಅಂದ್ರೆ ಈ ಪ್ಲಾಟ್ಫಾರ್ಮ್ ಗಳ CDSL ಅಕೌಂಟ್ಗೆ ಆ ಶೇರ್ ಗಳನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಆ ಶೇರ್ಸ್ ಗಳಿಗೆ ಬೈಯರ್ಸ್ ಅವೈಲೇಬಲ್ ಆದಾಗ ಆ ಶೇರ್ಸ್ ಗಳನ್ನ ಬೈಯರ್ಸ್ ಗಳಿಗೆ ಇವರು ಸೆಲ್ ಮಾಡಿ ಅಮೌಂಟ್ ಏನಿರುತ್ತೆ ಅದನ್ನ ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ರೀತಿಯ ಇನ್ನೊಂದು ಪ್ಲಾಟ್ಫಾರ್ಮ್ ಅನ್ಲಿಸ್ಟೆಡ್ ಝೋನ್ ನಲ್ಲೂ ಕೂಡ ಅಷ್ಟೇ ಸಾಕಷ್ಟು ಅನ್ಲಿಸ್ಟೆಡ್ ಕಂಪನಿಗಳು ಅವೈಲೇಬಲ್ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ ಈ ಶೇರ್ಸ್ ಗಳನ್ನ ನೀವು ಪರ್ಚೇಸ್ ಮಾಡಬಹುದಾಗುತ್ತೆ. ಹಾಗೆ ನೀವು ಶೇರ್ಸ್ ಗಳನ್ನ ಸೆಲ್ ಮಾಡಬೇಕು ಅಂತ ಇದ್ರೆ ಇವರ ಡಿಮ್ಯಾಟ್ ಅಕೌಂಟ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು. ಬೈಯರ್ಸ್ ಅವೈಲೇಬಲ್ ಆದ್ಮೇಲೆ ಶೇರ್ಸ್ ಗಳನ್ನ ಸೆಲ್ ಮಾಡಬಹುದಾಗುತ್ತೆ. ಈ ರೀತಿಯಲ್ಲಿ ನೀವು ಪ್ಲಾಟ್ಫಾರ್ಮ್ ಗಳನ್ನ ಬಳಸಿಕೊಂಡು ಅನ್ಲಿಸ್ಟೆಡ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಹಾಗೇನೆ ಆಲ್ರೆಡಿ ಯಾವೆಲ್ಲ ಕಂಪನಿಗಳು ಈ ಪ್ಲಾಟ್ಫಾರ್ಮ್ ನಲ್ಲಿ ಲಿಸ್ಟ್ ಆಗಿದೆ ಅವ್ರೇನಾದ್ರೂ ಸೆಬಿಗೆ DRHP ಅನ್ನ ಫೈಲ್ ಮಾಡಿದ್ರೆ ಆ DRHP ಡೀಟೇಲ್ಸ್ ಗಳು ಕೂಡ ನಿಮಗೆ ಪ್ಲಾಟ್ಫಾರ್ಮ್ ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಆಲ್ರೆಡಿ ವಾರಿ ಎನರ್ಜೀಸ್, ಮೊಬಿಕ್ವಿಕ್ ಇವರೆಲ್ಲ ತಮ್ಮ DRHP ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಸೊ ಆ DRHP ಡೀಟೇಲ್ಸ್ ಅನ್ನು ಕೂಡ ನೀವು ರೀಡ್ ಮಾಡಬಹುದು. ಸೊ ಈ 3 ಪ್ಲಾಟ್ಫಾರ್ಮ್ ಗಳ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ನೀವು ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಅನ್ನ ಬಳಸಿಕೊಂಡು ಅನ್ಲಿಸ್ಟೆಡ್ ಕಂಪನಿಯ ಶೇರ್ಸ್ ಗಳನ್ನ ಬೈ ಮಾಡ್ಕೋಬಹುದಾಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಅನ್ಲಿಸ್ಟೆಡ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಅನ್ಲಿಸ್ಟೆಡ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೂ ಮುಂಚೆ ಸೊ ಆ ಕಂಪನಿಯ ಬಗ್ಗೆ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳಿ, ರಿಸರ್ಚ್ ಅನ್ನ ಮಾಡಿ, ಅದಾದ್ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ.